ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಮೈ ನೇಮ್ ಇಸ್ ರಾಜಶೇಖರ್. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಎಕನಾಮಿಕ್ ಸರ್ವೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ಕ್ಲಾಸು ಸ್ಪೆಷಲಿ ವಿ ಶಲ್ ಬಿ ಡಿಸ್ಕಸಿಂಗ್ ಅಬೌಟ್ ಟೂ ಇಂಪಾರ್ಟೆಂಟ್ ಚಾಪ್ಟರ್ಸ್. ಫಸ್ಟ್ ಒನ್ ಈಸ್ ಪ್ರಿಫೇಸ್, ಸೆಕೆಂಡ್ ಒನ್ ಈಸ್ ಚಾಪ್ಟರ್ ನಂಬರ್ 1. ಈಗಾಗಲೇ ಚಾಪ್ಟರ್ 4 ಕವರ್ ಆಗಿದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಪ್ರಿಫೇಸಲ್ಲಿ ಇರತಕ್ಕಂತಹ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು, ಅದರ ಜೊತೆಗೆ ಚಾಪ್ಟರ್ ನಂಬರ್ 1ನಲ್ಲಿ ಅರ್ಧ ಅಂದರೆ ಹಾಫ್ ಇವತ್ತು ಕವರ್ ಆಗುತ್ತೆ. ನಾಳೆ ಇನ್ನುಳಿದಂತಹ ಹಾಫ್ ಚಾಪ್ಟರು, ಅದರ ಜೊತೆಗೆ ಚಾಪ್ಟರ್ ನಂಬರ್ 2 ಅನ್ನು ಕೂಡ ಕವರ್ ಮಾಡೋಣ. ಸೊ ಶಾಲ್ ವಿ ಬಿಗಿನ್? ಆರ್ ಯು ಆಲ್ ರೆಡಿ? ಮೊದಲನೇ ಪ್ರಶ್ನೆ, ಈ ಪ್ರಿಫೇಸ್ ಓಪನ್ ಮಾಡ್ತಾ ಇದ್ದಾಗೇ ನಿಮಗೆ ಬರ್ತಕ್ಕಂತಹ ಮೊದಲ ಸ್ಟೇಟ್ಮೆಂಟೇ ಇಟ್ ಈಸ್ ಆನ್ ದಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಈ ಪ್ರಶ್ನೆ ಇದೆ. ಪ್ರಶ್ನೆ ಇದೇ ರೀತಿಯೇ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡೋದರ ಮುಖಾಂತರ ನಿಮಗೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಅಚ್ಚುಕಟ್ಟಾಗಿ ಅರ್ಥ ಆಗುತ್ತೆ. ಸೊ ಅವ್ನ ಕ್ವಶನ್ ಯಾವುದೇ ರೀತಿ ಕೇಳಿದ್ರು ಕೂಡ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಯುವರ್ ಇನ್ ಅ ಸೇಫ್ ಝೋನ್ ಅಂತ ಕರಿಬೋದು ನಾವು. ಕ್ವಶನ್ ಏನು ಹೇಳುತ್ತೆ? ಈ ಕೆಳಗಿನ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ? ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ? 1999ರಿಂದ 2021ರವರೆಗೂ ಈ ಸೂಚ್ಯಂಕ 0.432 ಇಂದ 0.644ಗೆ ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡ್, ಆಸ್ ಆಫ್ ಜೂನ್ 2022 ದಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ ಕರ್ನಾಟಕ ವಾಸ್ 69.5 years. ಒಬ್ಬ ಮನುಷ್ಯ, ಆರೋಗ್ಯವಂತ ಮನುಷ್ಯ ಸರಾಸರಿ ಎಷ್ಟು ವರ್ಷಗಳ ಕಾಲ ಬದುಕಬಹುದು ಅನ್ನೋದನ್ನು ಬಿಂಬಿಸುವಂತಹ ಒಂದು ಸೂಚ್ಯಂಕ ಅಥವಾ ಒಂದು ಮೆಜರ್ಮೆಂಟ್ ಯಾವುದು? ಲೈಫ್ ಎಕ್ಸ್ಪೆಕ್ಟೆನ್ಸಿ. ಕರ್ನಾಟಕದಲ್ಲಿ ಆ್ಯಸ್ ಆಫ್ 2022 ಈ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ನ ಲೇಟೆಸ್ಟ್ ಡೇಟಾ ಪ್ರಕಾರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ? ಇಟ್ ಈಸ್ 69.5 years. ಸೊ ಹಾಗಾಗಿ ಇಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಮತ್ತೊಂದು, ನೀವು ನಮ್ಮ ಟೆಲಿಗ್ರಾಮ್ ಕೂಡ ಫಾಲೋ ಮಾಡ್ತಾ ಇರಿ. ಅದ್ರ ಜೊತೆಗೆ ಈ ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ಡೇ ವಿಡಿಯೋ ನೋಡೋ ಮುಂಚೆ ಈ ವಿಡಿಯೋದಲ್ಲಿ ಇರತಕ್ಕಂತಹ ಕಮೆಂಟ್ ಬಾಕ್ಸನ್ನು ಒಂದು ಸಾರಿ ಸುಮ್ಮನೆ ಕಣ್ಣಾಡಿಸಿ. ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಯಾಕಂದರೆ ಅಕಸ್ಮಾತ್ ಹ್ಯೂಮನ್ 99% ಐ ವಿಲ್ ಬಿ ಎರರ್ ಫ್ರೀ. ಎಲ್ಲೋ ಒಂದು ಕಡೆ ಸ್ವಲ್ಪ ಎರರ್ ಆದರೂ ಕೂಡ ಐ ವಿಲ್ ಟ್ರೈ ಟು ರೆಕ್ಟಿಫೈ ಇಟ್ ಇನ್ ಮೈ ನೆಕ್ಸ್ಟ್ ಕ್ಲಾಸು, ಅಥವಾ ಕಮೆಂಟ್ ಸೆಕ್ಷನಲ್ಲಿರುತ್ತೆ, ಇಲ್ಲ ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ. ಫೈನ್. ಟೆಲಿಗ್ರಾಮ್ ಲಿಂಕ್ ಎಲ್ಲಿರುತ್ತೆ? ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನೆಕ್ಸ್ಟ್ ಸ್ಟೇಟ್ HDI 1999ರಲ್ಲಿ 0.432 ಇತ್ತು. ಇದು 2021ರ ವೇಳೆಗೆ 0.644 ಆಗಿದೆ, ವಿಚ್ ಇಸ್ ಗ್ರೇಟ್ ಸ್ಕೋರ್ ಅಂತ ಕರಿಬೋದು ನಾವು. ರೈಟ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾಸ್ ಬೀನ್ ರಿಕಗ್ನೈಸ್ಡ್ ಆಸ್ ದಿ ಹೈಯೆಸ್ಟ್ ಗ್ರಾಸಿಂಗ್ ಬಿಸ್ನೆಸ್ ಪಾರ್ಟ್ನರ್ 2022-23? ಈ ಕೆಳಗಿನ ಯಾವ ಸಂಸ್ಥೆ ಅತಿ ಹೆಚ್ಚು ಗ್ರಾಸ್ ಟರ್ನ್ಓವರನ್ನು ಹೊಂದಿದೆ 2022-23ರಲ್ಲಿ ಅಂತ ಕೇಳಲಾಗ್ತಾ ಇದೆ? ಆಪ್ಷನ್ಸ್ ಆರ್ KMF, ಅಮೂಲ್, ಬೋತ್, ನನ್ ಆಫ್ ದಿ ಅಬೌವ್. ಇಲ್ಲಿ ರೈಟ್ ಆನ್ಸರ್ ಈಸ್ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಇದು 2022-23ರಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಬಿಸ್ನೆಸ್ ಪಾರ್ಟ್ನರ್ ಅಂತ ಕರೆಸ್ಕೊಂಡಿದೆ. ಓಕೆ, KMF ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಮಾಹಿತಿ ತಮಗೆಲ್ಲ ಗೊತ್ತಿದ್ದೇ ಇರುತ್ತೆ. 1974ರಲ್ಲಿ ಇದರ ಜನನ ಆಗುತ್ತೆ. ಇದು ರಚನೆ ಆದಾಗ ಇಟ್ ವಾಸ್ ಕಾಲ್ಡ್ ಆಸ್ KDDC, ವಿಚ್ ಮೀನ್ಸ್ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದು ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಆದಂತಹ ಒಂದು ಡೈರಿ ಡೆವಲಪ್ಮೆಂಟ್ ಪ್ಲ್ಯಾನನ್ನು ಅಥವಾ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಈ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನನ್ನು 1974ರಲ್ಲಿ ರಚನೆ ಮಾಡಲಾಗುತ್ತೆ. ಮುಂದೆ ಇದು 1984ರಲ್ಲಿ KMF ಆಗಿ ಮರುನಾಮಕರಣ ಹೊಂದುತ್ತೆ. ಅಂಡರ್ಸ್ಟುಡ್? ನಾವು ಕ್ಯಾನ್ ಯು ಆಲ್ ಟೆಲ್ ಮಿ ಇನ್ ದಿ ಕಮೆಂಟ್ ಬಾಕ್ಸ್, ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಯಾವುದು? ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಯಾವುದು? ಟೆಲ್ ಮಿ. ನೆಕ್ಸ್ಟ್ ಕ್ವಶನ್, The Dairy Innovation Award 2022 has been awarded to. ಈ ಡೈರಿ ಇನೋವೇಷನ್ ಅವಾರ್ಡನ್ನು ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆ ನೀಡುತ್ತೆ. ಈ ಸಂಸ್ಥೆ 2022ರಲ್ಲಿ ಈ ಅವಾರ್ಡನ್ನು ಯಾರಿಗೆ ನೀಡಿದೆ ಅಂತ ಕೇಳ್ತಾ ಇದ್ದಾರೆ. ದಿ ರೈಟ್ ಆನ್ಸರ್ ಈಸ್ ಕ್ಷೀರಭಾಗ್ಯ ಯೋಜನಾ. ಇದು ಕೂಡ KMF ಇಂದ ಇಂಪ್ಲಿಮೆಂಟ್ ಆಗ್ತಾ ಇರುವಂಥ ಒಂದು ಯೋಜನಾ. ಸೊ KMF ಅಡಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಈ ಅವಾರ್ಡನ್ನು KMFಗೂ ಕೂಡ ನೀಡಿದ್ದಾರೆ ಅಂತ ನಾವು ಗಮನಿಸ್ಬೋದು, ಅಥವಾ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್. ಸೊ ಇನ್ನು ಈ ಡೈರಿ ಇನೋವೇಷನ್ ಅವಾರ್ಡ್ ಅಂದರೆ ಏನು? ಕ್ಯಾನ್ ಎನಿ ಒನ್ ಟೆಲ್ ಮಿ? ಫಸ್ಟ್ಲಿ, ಇದನ್ನು ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆ ನೀಡುತ್ತೆ. ಈ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ಏನು ಮಾಡುತ್ತೆ? ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಡೈರಿ ಇನ್ನೋವೇಷನ್ ಅವಾರ್ಡ್ಸ್ ಅನ್ನೋ ಒಂದು ಫಂಕ್ಷನನ್ನು ಹೋಸ್ಟ್ ಮಾಡುತ್ತೆ. ಅದರಲ್ಲಿ
ಈ ಒಂದು ಅವಾರ್ಡನ್ನು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿದಂತಹ ಒಂದು ಸಂಸ್ಥೆಗೆ ನೀಡಲಾಗುತ್ತೆ. ಸೊ ಈ ಡೈರಿ ಇನ್ನೋವೇಷನ್ ಅವಾರ್ಡನ್ನು ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ಝೆನಿತ್ ಎಂಬ ಒಂದು ಸಂಸ್ಥೆ ಜೊತೆ ಜಂಟಿಯಾಗಿ ಆಯೋಜನೆ ಮಾಡಿಕೊಂಡಿರುತ್ತೆ. ಓಕೆ, ಸೊ ಇನ್ನು ಕ್ಷೀರಭಾಗ್ಯ ಯೋಜನೆ ಬಗ್ಗೆ ನೋಡೋದಾದರೆ, ವಾಟ್ ಈಸ್ ಇಟ್? 2013ರಲ್ಲಿ ಲಾಂಚ್ ಆದಂತಹ ಈ ಯೋಜನೆ ಪ್ರತಿಯೊಬ್ಬ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನವನ್ನು ಪಡಿತಾ ಇರತಕ್ಕಂತಹ ಶಾಲೆಗೆ ಅಥವಾ ಶಾಲೆಗಳಲ್ಲಿ ಕಲಿತಾ ಇರುವಂತಹ 1 to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮಿಲ್ಕನ್ನು, ಹಾಲನ್ನು ಒದಗಿಸುವಂತಹ ಯೋಜನೆ ಇದಾಗಿರುತ್ತೆ. ಈ ಯೋಜನೆಯಡಿಯಲ್ಲಿ ಸುಮಾರು 18 ಗ್ರಾಮ್ ಅಷ್ಟು ಮಿಲ್ಕ್ ಪೌಡರನ್ನು ಬಳಸ್ಕೊಂಡು ಹಾಲನ್ನು ತಯಾರಿಸಿ ಅದನ್ನು ಮಕ್ಕಳಿಗೆ ನೀಡಲಾಗುತ್ತೆ. 1 to 10 ಸ್ಟ್ಯಾಂಡರ್ಡ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೆ ವಾರದಲ್ಲಿ 5 ಬಾರಿ 5 times a week ದಿಸ್ ಮಿಲ್ಕ್ ಶಾಲ್ ಬಿ ಪ್ರೊವೈಡೆಡ್. ರೈಟ್? ಸೊ ಈ 18 ಗ್ರಾಮ್ಸ್ ಮಿಲ್ಕ್ ಪೌಡರನ್ನು ಬಳಸ್ಕೊಂಡು 150 ml ಆಫ್ ಮಿಲ್ಕನ್ನು ತಯಾರು ಮಾಡಲಾಗುತ್ತೆ. ಅಂಡರ್ಸ್ಟುಡ್? ಅಪ್ರಾಕ್ಸಿಮೇಟ್ಲಿ ಈ ಒಂದು ಮಿಲ್ಕು ಅರೌಂಡ್ 89.64 ಕಿಲೋ ಕ್ಯಾಲರೀಸನ್ನು ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ. ಗೆಟಿಂಗ್ ಮೈ ಪಾಯಿಂಟ್? ರೈಟ್? ಸೊ 5 ಬಾರಿ 1ರಿಂದ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಈ ಹಾಲನ್ನು ನೀಡಿದರೆ 6 ಬಾರಿ ಅಂಗನವಾಡಿಯಲ್ಲಿ ಇರತಕ್ಕಂತಹ ಒಂದು ಮಕ್ಕಳಿಗೆ ನೀಡಲಾಗುತ್ತೆ. ಸೊ ಒಟ್ಟಿನಲ್ಲಿ 5 times ಮತ್ತು 6 times ಎಲ್ಲೆಲ್ಲಿ ಯಾವಾಗ ನೆನ್ಪಿಟ್ಕೋಬೇಕು. ಅದರ ಜೊತೆಗೆ ಕೇವಲ ಮಕ್ಕಳಿಗಲ್ಲ, ಈವನ್ ಫಾರ್ ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ವುಮೆನ್ಗೂ ಕೂಡ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. So this is about the Kshira Bhagya Yojana, which is being implemented by the Karnataka Milk Federation. Next, Karnataka Renewable Energy Development Limited was recently in news in the context of, ಇದು ಸುದ್ದಿಯಲ್ಲಿತ್ತಂತೆ. ಯಾವುದು? KREDL ಎಂಬ ಸಂಸ್ಥೆ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ ಇನೋವೇಟಿವ್ ಟೆಕ್ ಸಪೋರ್ಟ್ ಅವಾರ್ಡ್ ಸಿಕ್ಕಿದೆಯಾ? ಹೈಯೆಸ್ಟ್ ಗ್ರಾಸಿಂಗ್ ಬಿಸ್ನೆಸ್ ಪಾರ್ಟ್ನರ್ ಅವಾರ್ಡ್ ಸಿಕ್ಕಿದೆಯಾ? ಇದಂತೂ ಬರಲ್ಲ, KMF ಕೊಟ್ಟಾಗಿದೆ. ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಸಿಕ್ಕಿದೆಯಾ? ಎಸ್. ಸ್ಕಾಚ್ ಅವಾರ್ಡ್ ಇದಕ್ಕೆ ಸಿಕ್ಕಿಲ್ಲ. ಸ್ಕಾಚ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ? ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್, ಈ ಒಂದು ಇನಿಷಿಯೇಟಿವ್ಗೆ ಈ ಸ್ಕಾಚ್ ಅವಾರ್ಡ್ ಸಿಕ್ಕಿದೆ. ಈ KREDL ಎಂಬ ಸಂಸ್ಥೆ ಯಾಕೆ ಸುದ್ದಿಯಲ್ಲಿತ್ತು ಅಂತ ಹೇಳಿದ್ರೆ, 2023ರ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡನ್ನು ಈ ಸಂಸ್ಥೆಗೆ ನೀಡಲಾಗಿತ್ತು. ಆ್ಯಂಡ್ ದಿ ಬೆಸ್ಟ್ ಪಾರ್ಟೀಸ್, ಈ KREDL ಅನ್ನೋ ಸಂಸ್ಥೆ ಏನಿದೆಯಲ್ಲ, ಸತತ 3ನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ತನ್ನ ಮುಡಿಗೆ ಏರಿಸ್ಕೊಳ್ತಾ ಇದೆ. ಸತತ 3ನೇ ಬಾರಿಗೆ, ವಿಚ್ ಮೀನ್ಸ್ ಫಾರ್ ದಿ ಕಾನ್ಸಿಕ್ಯೂಟಿವ್ ಥರ್ಡ್ ಇಯರ್ ಇಟ್ ಹ್ಯಾಸ್ ಒನ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್ ವಿಚ್ ಇಸ್ ಕಾಲ್ಡ್ ಆಸ್ ದಿ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್. ರೈಟ್? ಸೊ ಈ ಅವಾರ್ಡನ್ನು ಯಾರು ನೀಡ್ತಾರೆ? ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನೋ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಏನು ಮಾಡುತ್ತೆ? ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡನ್ನು ನೀಡುತ್ತೆ. ಬಟ್ ಯಾವಾಗ ನೀಡುತ್ತೆ ಅದು ಕೂಡ ಇಂಪಾರ್ಟೆಂಟು. ಯಾವ ಡೇ ಅಥವಾ ಯಾವ ದಿನದಂದು ನೀಡುತ್ತೆ? ಪ್ರತಿ ವರ್ಷ ಆನ್ ಡಿಸೆಂಬರ್ 14 ಅಂದು ನೀಡುತ್ತೆ. ಏನು ಸ್ಪೆಷಾಲಿಟಿ ಈ ದಿನದ್ದು? ವಾಟ್ ಈಸ್ ಇಟ್? ವೈ ಇಸ್ ಇಟ್ ಇಂಪಾರ್ಟೆಂಟ್? ಈ ದಿನದಂದು ಪ್ರತಿ ವರ್ಷ ನಾವು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇಯನ್ನು ಅಥವಾ ದಿನವನ್ನು ಆಚರಣೆ ಮಾಡ್ತೀವಿ ಅಥವಾ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಈ ದಿನ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದೇ ದಿನದಂದು, ಯಾವಾಗ ಡಿಸೆಂಬರ್ 14 ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನು ಮಾಡುತ್ತೆ? ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡನ್ನು ನೀಡುತ್ತೆ. ಅಂಡರ್ಸ್ಟುಡ್? ನೆನಪಿರಲಿ, ಈ KREDL ಸ್ಥಾಪನೆ ಆಗಿದ್ದು ಯಾವಾಗಂತ ಯೂಶ್ವಲಿ ಕೇಳಲ್ಲ, ಬಟ್ ಆದರೂ ಕೂಡ ನೆನಪಿಟ್ಕೊಳ್ಳಿ. ಆಲ್ಮೋಸ್ಟ್ ನಿಮ್ಮಲ್ಲಿ ಸುಮಾರು ಜನ ಹುಟ್ಟು ಮುಂಚೆನೇ ಇದು ಸ್ಥಾಪನೆ ಆಗಿತ್ತು, ಅಂದರೆ ಇನ್ ದಿ ಇಯರ್ 1996. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್? ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಆಗಬೇಕಾಗಿತ್ತು. ಕರ್ನಾಟಕ ಇಸ್ ದಿ 6th ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ. ಇಲ್ಲಿ ಏನು ಕೇಳ್ತಾ ಇದ್ದಾನೆ? ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಈಸ್ ಕರ್ನಾಟಕ ದಿ 6th ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ? ಆಬ್ಸಲ್ಯೂಟ್ಲಿ ಕರೆಕ್ಟು. ವಿತ್ ಓವರ್ 191,791 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಏರಿಯಾ, ಭಾರತದ ಒಟ್ಟು 5.83% ಅಷ್ಟು ಟೋಟಲ್ ಏರಿಯಾನ ಹೊಂದಿರತಕ್ಕಂತಹ ಈ ಕರ್ನಾಟಕ ರಾಜ್ಯ ಭಾರತದ 6ನೇ ಅತಿ ದೊಡ್ಡ ರಾಜ್ಯ ಆಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟು, ಬೈ ಪಾಪ್ಯುಲೇಷನ್. ಓಕೆ, ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಬೈ ಏರಿಯಾ ಅಲ್ಲ, ಬೈ ಪಾಪ್ಯುಲೇಷನ್. ಕರ್ನಾಟಕ ಈಸ್ ದಿ 9th ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಪಾಪ್ಯುಲೇಷನ್. ಇದು ಕೂಡ ಕರೆಕ್ಟು. ಜನಸಂಖ್ಯೆ ಅಂತ ಬಂದಾಗ ಕರ್ನಾಟಕ 9ನೇ ಅತಿ ದೊಡ್ಡ ರಾಜ್ಯವಾಗಿರುತ್ತೆ ಭಾರತದಲ್ಲಿ. ಸುಮಾರು 6.11 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿರೋದರ ಜೊತೆಗೆ
ಭಾರತದ ಒಟ್ಟು ಜನಸಂಖ್ಯೆಯ ಸುಮಾರು 5.05% ಜನಸಂಖ್ಯೆಯನ್ನು ನಾವು ನಮ್ಮ ಕರ್ನಾಟಕ ರಾಜ್ಯ ಹೊಂದಿರುತ್ತೆ. ಹಾಗಾಗಿ ಕರ್ನಾಟಕ ಇಸ್ ದಿ 9th largest ಸ್ಟೇಟ್ ಇನ್ ಇಂಡಿಯಾ ಬೈ ಪಾಪ್ಯುಲೇಷನ್. ಸೊ ಫಸ್ಟ್ 6th largest ಬೈ ಏರಿಯಾ, 9th largest ಬೈ ಪಾಪ್ಯುಲೇಷನ್. ಕರ್ನಾಟಕ ಹ್ಯಾಸ್ ಆವ್ರೇಜ್ ಆಫ್ 38% ಅರ್ಬನ್ ಪಾಪ್ಯುಲೇಷನ್. ಇದು ಕೂಡ ಕರೆಕ್ಟು. ಈ ಅರ್ಬನ್ ಪಾಪ್ಯುಲೇಷನ್ ಏನಿದೆಯಲ್ಲ, ಆಲ್ ಇಂಡಿಯಾ ಆವ್ರೇಜ್ಗಿಂತ ಕೂಡ ಜಾಸ್ತಿ ಇದೆ. ಆಲ್ ಇಂಡಿಯಾ ಆವ್ರೇಜ್ ಪಾಪ್ಯುಲೇಷನ್ ಸಮ್ವೇರ್ ಅರೌಂಡ್ 34 to 36% ಬರುತ್ತೆ. ಸೊ ಇದಕ್ಕಿಂತ ಹೆಚ್ಚಿಗೆ ನಾವು ಅರ್ಬನ್ ಪಾಪ್ಯುಲೇಷನ್ ಅಥವಾ ಪಟ್ಟಣಗಳಲ್ಲಿ ವಾಸಿಸ್ತಿರತಕ್ಕಂತಹ ಜನಸಂಖ್ಯೆಯನ್ನು ಅಥವಾ ಜನರನ್ನು ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ. ಹಾಗಾಗಿ ಕರ್ನಾಟಕ ಹ್ಯಾಸ್ an average of 38% urban population. It is correct. Third statement, Karnataka has the highest forest cover in India. No, this is wrong. As per the Forest Survey of India, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಫಾರೆಸ್ಟ್ ಕವರನ್ನು ಹೊಂದಿದೆ? ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. For 2023-2024, state GSDP at current prices is more than GSDP at constant prices. Absolutely correct. 2023 ಮತ್ತು 2024ಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಕರ್ನಾಟಕದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಕರೆಂಟ್ ಪ್ರೈಸಸ್ ಎಷ್ಟಿದೆ? 25,733 ಕೋಟಿಯಷ್ಟು ಇದೆ. ಕಾನ್ಸ್ಟೆಂಟ್ ಪ್ರೈಸಸ್ಸಲ್ಲಿ ಎಷ್ಟಿದೆ? ಕಾನ್ಸ್ಟೆಂಟ್ ಪ್ರೈಸಸ್ಗೆ ಅನುಗುಣವಾಗಿ ಸರಿಸುಮಾರು 14,23,000 ಕೋಟಿಯಷ್ಟು ಇದು ಹೊಂದಿದೆ. ಹಾಗಾಗಿ ಆಬ್ವಿಯಸ್ಲಿ GSDP ಅಟ್ ಕರೆಂಟ್ ಪ್ರೈಸಸ್ ಈಸ್ ಮೋರ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟು, ಸ್ಟೇಟ್ GSDP ಅಟ್ ಕರೆಂಟ್ ಪ್ರೈಸಸ್ ಈಸ್ ಮೋರ್ ದೆನ್ ಇಂಡಿಯಾಸ್ GDP ಫಾರ್ ದಿ ಸೇಮ್ ಪೀರಿಯಡ್. GSDP ಅಟ್ ಕರೆಂಟ್ ಪ್ರೈಸಸ್ ಎಷ್ಟಿದೆ? 25 ಲಕ್ಷ ಕೋಟಿ. ಇದು ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನೋಡಿದಾಗ 10% ಆಫ್ ಇಟ್ ಹ್ಯಾಸ್ ಗಾಟ್ 10% ಗ್ರೋತ್ ರೇಟ್. ಸೊ ಹಾಗಾಗಿ ಇಂಡಿಯಾದ ಎಷ್ಟಿದೆ? ಇಂಡಿಯಾದು ಅರೌಂಡ್ 8.9% ಇದೆ. ಹಾಗಾಗಿ ಕರ್ನಾಟಕದ ಒಂದು ಗ್ರೋತ್ ರೇಟ್ ಏನಿದೆ ವಿತ್ ರೆಸ್ಪೆಕ್ಟ್ ಟು GSDP ಇಟ್ ಈಸ್ 10% ಅಂತ ಹೇಳಿದಾಗ ಇಂಡಿಯಾದು 8.9% ಇದೆ. ಹಾಗಾಗಿ ಆಬ್ವಿಯಸ್ಲಿ ಇಟ್ ಈಸ್ ಕರೆಕ್ಟ್. ಬಟ್ ಅಟ್ ದಿ ಸೇಮ್ ಟೈಮ್ ಇದನ್ನೇ ಕರೆಂಟ್ ಪ್ರೈಸಸ್ ಬದಲು ಕಾನ್ಸ್ಟೆಂಟ್ ಪ್ರೈಸಸ್ ಕೇಳಿದರೆ ಕಾನ್ಸ್ಟೆಂಟ್ ಪ್ರೈಸಸ್ಗೆ ಏನಾಗ್ತಾ ಇತ್ತು? ಇಟ್ ಈಸ್ 6.6%. So for 6.6% for Karnataka state, and for the union it is 7.3%, which means at constant prices it is actually lesser compared to the union, right? At current prices it is more compared to the union, but at the constant prices it is less compared to the union. ಹಾಗಾಗಿ ಇದು ಗಮನದಲ್ಲಿರಲಿ. ಸ್ಟೇಟ್ಮೆಂಟ್ 1, 2 ಎರಡು ಕರೆಕ್ಟ್ ಆಗುತ್ತೆ. ಇಲ್ಲಿ ಆನ್ಸರ್ ಇಸ್ ಬೋತ್ 1 and 2. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. As per 2023-2024 advance estimates, ಭೂತಲ್ಲ, ಇದು ಭೂತ್ ಆಗಬೇಕಾಗಿತ್ತು. Agriculture as well as the industrial sector have registered negative growth. This is absolutely wrong. Agriculture actually negative growthನ್ನು ರಿಜಿಸ್ಟರ್ ಮಾಡಿಕೊಂಡಿದೆ, -1.8%. ಇನ್ಫ್ಯಾಕ್ಟ್ ಸರ್ವಿಸಸ್ ಗ್ರೋತ್ ಕೂಡ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ಕಡಿಮೆ ಆಗಿದೆ. ಆದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಇಟ್ ಹ್ಯಾಸ್ ಆ್ಯಕ್ಚುಲಿ ಇಂಪ್ರೂವ್ಡ್. ನೀವು 2022-23 ಮತ್ತು 24 ಅಡ್ವಾನ್ಸ್ ಎಸ್ಟಿಮೇಟ್ಸ್ ನೋಡಿದ್ರೆ ಅಗ್ರಿಕಲ್ಚರ್ ಅಂತ ಬಂದರೆ ಈ ಟರ್ಮಲ್ಲಿ, ಈ ಪೀರಿಯಡಲ್ಲಿ ಇಟ್ ವಾಸ್ 2.8% ಗ್ರೋತು. ಅದೇ 2023-24ರಲ್ಲಿ ಈ ಫೆಮೈನ್ಸು ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ -1.8%ಗೆ ಹೋಗಿದೆ. ಹಾಗಾಗಿ ಇಲ್ಲಿ ಅಗ್ರಿಕಲ್ಚರ್ ಮಾತ್ರ ಈ ಒಂದು ನೆಗೆಟಿವ್ ಗ್ರೋತನ್ನು ಹೊಂದಿದೆ. ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಬಂದಾಗ ಇಂಡಸ್ಟ್ರಿಯಲ್ ಸೆಕ್ಟರು ಇದೇ ಟೈಮ್ ಪೀರಿಯಡಲ್ಲಿ 3.8% ಗ್ರೋತನ್ನು ಹೊಂದಿದ್ರೆ, ನೆಕ್ಸ್ಟು ಸಬ್ಸಿಕ್ವೆಂಟ್ ಟೈಮ್ ಪೀರಿಯಡಲ್ಲಿ ಈ ಥರ ಗ್ರೋತ್ ಎಷ್ಟಾಗಿತ್ತು? 7.5%, ವಿಚ್ ಮೀನ್ಸ್ ಇಟ್ ಹ್ಯಾಸ್ ರಿಜಿಸ್ಟರ್ಡ್ ಅ ಪಾಸಿಟಿವ್ ಗ್ರೋತ್. ಹಾಗಾಗಿ ಸ್ಟೇಟ್ಮೆಂಟ್ 1 ತಪ್ಪಾಗುತ್ತೆ. ದಿ ಸರ್ವಿಸಸ್ ಸೆಕ್ಟರ್ ಈಸ್ ದಿ ಲಾರ್ಜೆಸ್ಟ್ ಕಾಂಪೊನೆಂಟ್ ಆಫ್ GSDP. ಇಟ್ ಈಸ್ ಕರೆಕ್ಟ್. ಸಿ, ಔಟ್ ಆಫ್ ದಿ ಆಲ್ ದಿ 3 ಸೆಕ್ಟರ್ಸ್, ಸರ್ವಿಸಸ್ ಸೆಕ್ಟರ್ ಏನಿದೆ ಇಟ್ ಈಸ್ ದಿ ಲಾರ್ಜೆಸ್ಟ್ ಕಾಂಪೊನೆಂಟ್ ಆಫ್ ಸ್ಟೇಟ್ GSDP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಷ್ಟು ಪರ್ಸೆಂಟ್ ಆಫ್ GSDP ಇದೆ ಅಂತ ಹೇಳಿದ್ರೆ, ರೈಟ್ ನೌ ಆಸ್ ಆಫ್ 2023-2024 ಈ ಸರ್ವಿಸಸ್ ಸೆಕ್ಟರ್ ಇಟ್ ಫಾರ್ಮ್ಸ್ 66.72% ಆಫ್ ಟೋಟಲ್ GSDP. ಗೆಟಿಂಗ್ ಮೈ ಪಾಯಿಂಟ್? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ದಿ ನ್ಯಾಷನಲ್ ಇನ್ಕಮ್. ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ನೀವು ಇದ್ರ ಬಗ್ಗೆ ಕಲ್ತಿರ್ತೀರ, ನ್ಯಾಷನಲ್ ಇನ್ಕಮ್ ಅನ್ನೋ ಒಂದು ಚಾಪ್ಟರು.
ರಾಷ್ಟ್ರೀಯ ಆದಾಯ ಅಥವಾ ನ್ಯಾಷನಲ್ ಇನ್ಕಮ್ ಅಂತ ಬಂದರೆ ಇಟ್ ಈಸ್ ದಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆಟ್ ಫ್ಯಾಕ್ಟರ್ ಕಾಸ್ಟ್. ತುಂಬ ಬೇಸಿಕ್ ಇದೆ. ಐ ಥಿಂಕ್ ಐ ಡೋಂಟ್ ನೀಡ್ ಟು ಎಕ್ಸ್ಪ್ಲೇನ್, ಯಾಕಂದರೆ ಇಷ್ಟು ಬೇಸಿಕ್ಸ್ ನೀವು ಓದಿರಲೇಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 2, ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಎಸ್ಟಿಮೇಟೆಡ್ ಬೈ ಡಿವೈಡಿಂಗ್ NSDP ಅಟ್ ಕರೆಂಟ್ ಪ್ರೈಸಸ್ ವಿತ್ ಮಿಡ್ ಫೈನಾನ್ಷಿಯಲ್ ಇಯರ್ ಪ್ರಾಜೆಕ್ಟೆಡ್ ಪಾಪ್ಯುಲೇಷನ್. ಇದು ಕೂಡ ಕರೆಕ್ಟ್ ಆಗುತ್ತೆ, ರೈಟ್. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ರೈಟ್ ಆಪ್ಷನ್ ಇಸ್ ಬೋತ್ A and B, ಆ್ಯಂಡ್ ದಿ ರೈಟ್ ಆನ್ಸರ್ ಇಸ್ ಬೋತ್ A and B ಕರೆಕ್ಟ್. ಯಾಕಂದರೆ ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟ್ ಆಗಿದೆ ಆ್ಯಂಡ್ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಸರ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಬಂದಾಗ ಕರ್ನಾಟಕದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ? ಎಕ್ಸಾಕ್ಟ್ ನಂಬರ್ ಕೇಳ್ತಾರಾ? ಕೇಳಬಹುದು, ಯಾಕಂದರೆ ACSAT ಕ್ವಶನ್ ಪೇಪರಲ್ಲಿ ನೀವು ನೋಡಿರ್ತೀರ. ವರ್ಡ್ ಟು ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಥೀಮ್ಸ್ ಮೇಲೆ ವರ್ಡ್ ಟು ವರ್ಡ್ ಒಂದು ಕೇಳ್ತಾ ಇದ್ದೇನೆ. ಹಾಗಾಗಿ ಪರ್ ಕ್ಯಾಪಿಟಾ ಇನ್ಕಮ್ ದಟ್ ಈಸ್ ಕ್ಯಾಪಿಟಲ್ NSDP ಆಫ್ ಕರ್ನಾಟಕ ಅಟ್ ಕರೆಂಟ್ ಪ್ರೈಸಸ್ ಎಷ್ಟಿದೆ? 3,32,926. ಇದು ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಅರೌಂಡ್ 9.3% ಗ್ರೋತನ್ನು ತೋರಿಸ್ತಾ ಇದೆ. ಅಂಡರ್ಸ್ಟುಡ್? ಸೊ ಮತ್ತೊಂದು ಅಂಶ ಏನು ಗೊತ್ತಿರಬೇಕು, ಕರ್ನಾಟಕಸ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಆ್ಯಕ್ಚುಲಿ ಹೈಯರ್ ಕಂಪೇರ್ ಟು ಆಲ್ ಇಂಡಿಯಾಸ್ ಪರ್ ಕ್ಯಾಪಿಟಾ ಇನ್ಕಮ್. ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ? 1,85,854 ಲಕ್ಷ ರೂಪಾಯಿಗಳು. ಅಂದರೆ ಒಬ್ಬ ವ್ಯಕ್ತಿಗೆ ಸರಾಸರಿ ಒಂದು ವರ್ಷಕ್ಕೆ ಇಷ್ಟು ಬರುತ್ತೆ ಭಾರತದಲ್ಲಿ. ಕರ್ನಾಟಕದಲ್ಲಿ 3,32,926. ಇದಕ್ಕಿಂತ ಜಾಸ್ತಿ ಆದಾಯ ಇದ್ದರೆ ಅಥವಾ ಇದಕ್ಕಿಂತ ಕಡಿಮೆ ಆದಾಯ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೈಟ್. ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ಎಕನಾಮಿಕ್ ಸರ್ವೆ ಬೇಸ್ಡ್ ಡಿಸ್ಕಷನ್. ನಾಳೆ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ 1 ಕಂಪ್ಲೀಟ್ ಮಾಡಿ ಚಾಪ್ಟರ್ 2 ಮೇಲೆ ಇರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸನ್ನು ವಿ ಶಾಲ್ ಕವರ್. ರೈಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.